ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 3 ಪತ್ನಿಯರಿದ್ದರೂ ಹನುಮಂತ ಬ್ರಹ್ಮಚಾರಿ ಯಾಕಿರಬಹುದು ನಿಮಗೆ ಗೊತ್ತೇ? ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಹಿಂದೂ ಧರ್ಮಶಾಸ್ತ್ರದಲ್ಲಿ ಪವನಸುತ ಹನುಮಂತನನ್ನು ರಾಮಭಕ್ತ ಎಂದು ಕರೆಯಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ. ಭಗವಾನ್ ಹನುಮನು ತಮ್ಮ ಜೀವನದುದ್ದಕ್ಕೂ ಬ್ರಹ್ಮಚರ್ಯ ಧರ್ಮವನ್ನು ಅನುಸರಿಸುವ ಮೂಲಕ ಭಗವಾನ್ ಶ್ರೀರಾಮನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ ಎನ್ನುವ ನಂಬಿಕೆ ಇದೆ. ಆದರೆ ಅದೇ ಸಮಯದಲ್ಲಿ ಕೆಲವು ಪೌರಾಣಿಕ ಗ್ರಂಥಗಳಲ್ಲಿ ಭಗವಾನ್ ಹನುಮಂತನನ್ನು ವಿವಾಹಿತ ಎಂದು ಹೇಳಲಾಗುತ್ತದೆ. ಆಂಧ್ರ ಪ್ರದೇಶದಲ್ಲಿಯೂ ಸಹ ಹನುಮಾನ್ ದೇವಾಲಯವಿದೆ. ಅಲ್ಲಿ ಹನುಮಾನ್ ಅವರ ಪತ್ನಿಯ ಜೊತೆ ಅವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಆಂಧ್ರ ಪ್ರದೇಶದ ಈ ದೇವಾಲಯವು ಹನುಮನ ಮದುವೆಗೆ ಸಾಕ್ಷಿಯಾದ ಏಕೈಕ ದೇವಾಲಯವೆಂದು ನಂಬಲಾಗಿದೆ. ಆಂಜನೇಯ ವಿವಾಹ ಹೇಗಾಯಿತು? ಹನುಮನ ಪತ್ನಿ ಯಾರು? ಹಾಗಾದರೆ ಹನುಮ ಬ್ರಹ್ಮಚಾರಿ ಅಲ್ಲವೇ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸೂರ್ಯನ ಮಗಳು ಸುವರ್ಚಲ ಮತ್ತು ಹನುಮಾನ್ ಅವರ ವಿವಾಹ ಉಲ್ಲೇಖವನ್ನು ಪರಶರ ಸಂಹಿತೆಯಲ್ಲಿ ಕಂಡುಬರುತ್ತದೆ. ಪರಶರ ಸಂಹಿತೆಯ ಪ್ರಕಾರ ಹನುಮಾನ್ ಸೂರ್ಯದೇವರ ಶಿಷ್ಯರಾಗಿದ್ದರು ಎಂದು ಉಲ್ಲೇಖಿಸಲಾಗಿದೆ. ಸೂರ್ಯದೇವರು ಭಗವಾನ್ ಹನುಮಂತನಿಗೆ 9 ಸಿದ್ಧಾಂತದ ಜ್ಞಾನವನ್ನು ನೀಡಲು ಬಯಸಿದನು. ಹನುಮಂತನು ಈ 9 ವಿಭಾಗಗಳಲ್ಲಿ 5 ಕಲಿತರು. ಆದರೆ ಉಳಿದವುಗಳನ್ನು ಕಲಿಯಲು ಮದುವೆಯಾಗುವುದು ಕಡ್ಡಾಯವಾಗಿತ್ತು. ಈ ಅನಿವಾರ್ಯತೆಯಿಂದಾಗಿ ಸೂರ್ಯದೇವರು ತನ್ನ ಮಗಳನ್ನು ಹನುಮಂತನೊಂದಿಗೆ ಮದುವೆ ಮಾಡಿದರು. ಹನುಮಂತನು ಸೂರ್ಯಪುತ್ರಿಯನ್ನು ಮದುವೆಯಾದ ನಂತರ ಆತನ ಪತ್ನಿ ಸುವರ್ಚಲ ಶಾಶ್ವತವಾಗಿ ತಪಸ್ಸಿನಲ್ಲಿ ಲೀನಳಾದಳು. ಹನುಮಂತನು 2ನೇ ವಿವಾಹ ರಾವಣ ಮತ್ತು ವರುಣದೇವನ ನಡುವಿನ ಯುದ್ಧದಲ್ಲಿ ವರುಣದೇವನ ಪರವಾಗಿ ಹನುಮಂತನು ರಾವಣನೊಂದಿಗೆ ಹೋರಾಡಿದನು. ಇದರಿಂದಾಗಿ ಈ ಯುದ್ಧದಲ್ಲಿ ರಾವಣನ ಸೋಲು ಉಂಟಾಯಿತು. ಯುದ್ಧದಲ್ಲಿ ಸೋತ ನಂತರ ರಾವಣನು ತನ್ನ ಸಹೋದರಿ ಅನಂಗ ಕುಸುಮಳನ್ನು ಹನುಮಂತನಿಗೆ ಕೊಟ್ಟು ವಿವಾಹ ಮಾಡಿದರು. ವರುಣದೇವ ಮತ್ತು ರಾವಣ ನಡುವೆ ಯುದ್ಧ ನಡೆಯುತ್ತಿರುವಾಗ ವಾರಣದೇವ ಪರವಾಗಿ ಹೋರಾಡುತ್ತಿದ್ದ ಹನುಮಂತನು ವಾರಣದೇವನಿಗೆ ಜಯವನ್ನು ತಂದುಕೊಟ್ಟನು. ಈ ಗೆಲುವಿನಿಂದ ವರುಣದೇವನು ಸಂತಸಗೊಂಡು ಮಗಳ ಸತ್ಯಾವತಿಯನ್ನು ಭಗವಾನ್ ಹನುಮಂತನಿಗೆ ಕೊಟ್ಟು ವಿವಾಹ ಮಾಡಿಸಿದನು. ವಿಶೇಷ ಸಂದರ್ಭಗಳಲ್ಲಿ ಭಗವಾನ್ ಹನುಮಂತನು 3 ಮದುವೆಯನ್ನು ಮಾಡಿಕೊಂಡರೂ ಸಹ ಅವನು ಎಂದಿಗೂ ತಮ್ಮ ಹೆಂಡತಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ ಮತ್ತು ಅವರು ಅಜನ್ಮ ಬ್ರಹ್ಮಚಾರ್ಯ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಈ ಎಲ್ಲಾ ವಿಷಯಗಳನ್ನು ವಿವಿಧ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೂ ಪರಮಾತ್ಮನಾದ ಹನುಮಂತನು ಪತ್ನಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ. ಅವರ ಜೀವಮಾನದ ವಿದ್ವಾಂಸರಾಗಿದ್ದರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರವೇ. ಸ್ನೇಹಿತರೆ, 3 ಪತ್ನಿಯರಿದ್ದರೂ ಹನುಮಂತ ಬ್ರಹ್ಮಚಾರಿ ಯಾಕಿರಬಹುದು? ಅವರ ಹೆಸರುಗಳೇನು? ಯಾರಿಂದ ವಿವಾಹವಾದನು ಎಂಬುದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.